सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। अथ कृष्णयजुर्वेदीया श्वेताश्वतरोपनिषत् प्रथमोऽध्यायः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯ. ಅದರಲ್ಲಿ ಆಚಾರ್ಯರು ಉಪನಿಷತ್ ಪ್ರಾರಂಭಕ್ಕೆ, ಉಪನಿಷತ್ ಮಂತ್ರಗಳ ವ್ಯಾಖ್ಯಾನದ ಪ್ರಾರಂಭಕ್ಕೆ ಮೊದಲಿಗೆ ಉಪೋದ್ಘಾತ ರೂಪವಾಗಿ ಈ ಗ್ರಂಥವು ಯಾತಕ್ಕೆ ಬಂದಿದೆ, ಈ ಗ್ರಂಥವು ವ್ಯಾಖ್ಯಾನ ಯೋಗ್ಯವಾಗಿದೆಯೇ ಇಲ್ಲವೇ, ಮತ್ತೆ ಈ ಗ್ರಂಥದಲ್ಲಿ ಪ್ರತಿಪಾದ್ಯವಾಗಿರತಕ್ಕಂತಹ ಏನು ವಿಷಯವಾದರೂ ಯಾವುದು, ಇದನ್ನೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಸೂತ್ರಪ್ರಾಯವಾಗಿ ಹೇಳಿದರು, ನೋಡಿ, ನಾವು ಈ ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. ಈ ವ್ಯಾಖ್ಯಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಯಾವ ಒಂದು ಇಲ್ಲಿ ವೃಥಾಭಾವವೂ ಕೂಡ ಇಲ್ಲ. ಅಂದ್ರೇನು? ವ್ಯರ್ಥ, ವೃಥಾಭಾವ ಅಂದ್ರೆ ವ್ಯರ್ಥ, ವ್ಯಾಖ್ಯಾನ ವ್ಯರ್ಥ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಇದರಿಂದ ಪರಮ ಪ್ರಯೋಜನವಿದೆ. ಏನು ಪ್ರಯೋಜನ ಅಂತಕ್ಕಂಥದ್ದನ್ನು ಹೇಳಿದರು. ಮತ್ತೆ ಇಲ್ಲಿ ಏನನ್ನ ಹೇಳಿದ್ದಾರೆ, ಯಾವುದನ್ನ ಪ್ರಧಾನವಾಗಿ ಹೇಳಿದ್ದಾರೆ ಅಂತಂದ್ರೆ, ನಾವು ಸ್ವರೂಪತಃ ನಿತ್ಯ ಮುಕ್ತರಾಗಿದ್ದರೂ ಕೂಡ ನಾವು ಯಾಕೆ ಹೀಗೆ ಸಂಸಾರ ಸಾಗರದಲ್ಲಿ ಸಿಲುಕಿಕೊಂಡು ತೇಲಾಡ್ತಾ ಇದ್ದೇವೆ? ಮುಳುಗೋದು ತೇಲೋದು, ಮುಳುಗೋದು ತೇಲೋದು ಆಗ್ತಾ ಇದೆ. ಯಾಕೆ? ನಮ್ಮ ಸ್ವಭಾವ ನಿತ್ಯ ಮುಕ್ತ ಸ್ವಭಾವ ಆದರೂ ಕೂಡ ಯಾಕಿದು ಕಾರಣ ಏನು ಅಂತಂದ್ರೆ, ನಿತ್ಯ ಮುಕ್ತರೇ ನಾವೆಲ್ಲರೂ ಕೂಡ, ಆದರೂ ಕೂಡ ಅದನ್ನ ಮರೆ ಮಾಡಿರತಕ್ಕಂತಹದ್ದು ಒಂದು ವಸ್ತು ಅಂತ ಇದೆ. ವಸ್ತು ಅಂದ್ರೆ ಅದು ವಾಸ್ತವಿಕ ಅಂತಲ್ಲ, ಆ ಒಂದು ತತ್ವ ಅಂತಕ್ಕಂಥದ್ದು ಇದೆ. ಅದು ಯಾವುದದು? ಅದೇ ನಮ್ಮ ಪರಮಾರ್ಥ ಸ್ವರೂಪದ ಅರಿವಿಲ್ಲದಿರುವುದು. ಅರಿವಿಲ್ಲದಿರುವುದು, ಇದಕ್ಕೆ ಅಜ್ಞಾನ, ಅವಿದ್ಯಾ ಅಂತ ಹೇಳಿದ್ರು. ಈ ಉಪನಿಷತ್ತು ಏನ್ ಮಾಡ್ತಾ ಇದೆ, ಈ ನಮಗೆ ಅಡ್ಡಿಯಾಗಿರತಕ್ಕಂತಹ ಈ ಒಂದು ಪರಮಾರ್ಥ ಜ್ಞಾನ ಅಂತ ಏನಿದೆ, ಆತ್ಮಜ್ಞಾನ ಅಂತ ಏನಿದೆ, ಅದನ್ನ ನಮಗೆ ಈ ಆತ್ಮಜ್ಞಾನಕ್ಕೆ ಅಡ್ಡಿಯಾಗಿರತಕ್ಕಂತಹ ಅವಿದ್ಯೆಯಿಂದ ತೊಲಗಿಸತಕ್ಕಂಥದ್ದಾಗಿದೆ. ಆತ್ಮಜ್ಞಾನವನ್ನೇನು ಹೇಳಬೇಕಾದ್ದಿಲ್ಲ, ಯಾಕೆ ಎಲ್ಲರೂ ಸ್ವತಃ ಸಿದ್ಧರೇ ನಾವೆಲ್ಲರೂ. ಆದ್ದರಿಂದ ಅದಕ್ಕೆ ಅಡ್ಡಿಯಾಗಿರತಕ್ಕಂಥದ್ದು ಯಾವುದರ ಒಂದು ಅಡ್ಡಿಯ ದೆಸೆಯಿಂದ ನಾವು ಈ ಒಂದು ದ್ವಂದ್ವಕ್ಕೆ ಸಿಲುಕಿಕೊಂಡು ಒದ್ದಾಡುತ್ತಿದ್ದೇವೆಯೋ, ಅದನ್ನ, ಆ ಅಡ್ಡಿ ಇದೆಯಲ್ಲ, ಅದು ಅವಿದ್ಯ ಎಂಬತಕ್ಕಂತಹ ಮುಸುಕು, ಅದನ್ನ ತೆರೆಯುವುದಕ್ಕೋಸ್ಕರ ಈ ಉಪನಿಷತ್ತು ಬಂದಿದೆ. ಹಾಗಾಗಿ ಇದು ಪರಮ ಪ್ರಯೋಜನ, ಈ ನಮ್ಮ ವ್ಯಾಖ್ಯಾನ ಅಂತಕ್ಕಂಥದ್ದನ್ನು ಹೇಳಿದ್ರು. ಮತ್ತು ಈ ಒಂದು ಮೋಕ್ಷ ಪ್ರಾಪ್ತಿ, ಕೈವಲ್ಯ ಪ್ರಾಪ್ತಿ ಅಂತಕ್ಕಂಥದ್ದು ಏನು ಅಂದ್ರೆ, ಬೇರೆ ಬೇರೆ ಪ್ರಾಪ್ತಿ ಅಂತ ಮಾತ್ರಕ್ಕೆ, ಓಹೋ ಯಾವುದೋ ಸಾಧನದಿಂದ ನಾವು
ಪಡೆದುಕೊಳ್ಳಬೇಕಾದಂತಹ ಫಲವಲ್ಲ, ಸಾಧನ ಸಾಧ್ಯವಾದ ಫಲವಲ್ಲ, ಮತ್ತೆ ಏನು ಸ್ವತಃ ಸಿದ್ಧವಾಗಿರುವುದರಿಂದ ಇದು ಕೇವಲ ತಿಳ್ಕೊಳ್ಬೇಕಷ್ಟೆ, ಇನ್ನೇನಿಲ್ಲ. ನಾವು ನಿತ್ಯ ಮುಕ್ತ ಸ್ವರೂಪರು ಎನ್ನುವುದನ್ನ ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳಬೇಕು ಅಂತಂದ್ರೆ ಏನು? ಅಡ್ಡಿ ಕಳ್ಕೊಳ್ಬೇಕಷ್ಟೆ. ಅಡ್ಡಿ ಕಳ್ಕೊಂಡು ತಾನೇ ವ್ಯಕ್ತವಾಗುತ್ತೆ. ದೀಪ ಇಟ್ಟಿದ್ದಾರೆ, ಯಾಕೆ ಬೆಳಕೆ ಬರ್ತಾ ಇಲ್ಲ, ಬೆಳಕೆ ಬರ್ತಾ ಇಲ್ಲ ಅಂತಂದ್ರೆ ಬಾಗಿಲು ಹಾಕ್ಬಿಟ್ಟಿದ್ದಾರೆ, ಬಾಗಿಲು ತೆಗಿಬೇಕಷ್ಟೆ, ಇನ್ನೇನಿಲ್ಲ. ಆ ಕೆಲಸವನ್ನ ಉಪನಿಷತ್ತು ಮಾಡ್ತಾ ಇದೆ. ಹಾಗಾಗಿ ಪರಮ ಪ್ರಯೋಜನ. ಮತ್ತೆ ಇಲ್ಲಿ ಹೇಳಿರತಕ್ಕಂತಹ ಒಂದು ವಾಕ್ಯ, ಸಿದ್ಧ ಮಾಡಿರತಕ್ಕಂತಹ ವಾಕ್ಯ ಯಾವುದು ಅಂದ್ರೆ ಜ್ಞಾನಾದೇವತು ಕೈವಲ್ಯಂ. ಯಾವ ಕ್ರಿಯೆಯಿಂದಲೂ ಸಾಧ್ಯ ಇಲ್ಲ. ಯಾಕೆ? ಸ್ವತಃ ಸಿದ್ಧವಾಗಿರ್ತಕ್ಕಂಥದ್ದು. ಒಂದು ಪಕ್ಷ ಸ್ವತಃ ಸಿದ್ಧವಾಗಿ ಇಲ್ಲದೆ ಇದ್ದಿದ್ರೆ ಸರಿಯಾಗಿದೆ, ಯಾವುದೋ ಸಾಧನ ಕರ್ಮ ಮಾಡಿ ಅದನ್ನ ಪಡ್ಕೊಳ್ಬೇಕು, ಸರಿಯಾಗಿದೆ. ಆದ್ರೆ ಇದ್ದೇ ಬಿಟ್ಟಿದೆಯಲ್ಲ ಇದು. ಆದ್ದರಿಂದ ಅದನ್ನು ತಿಳ್ಕೊಳ್ಳೋದೊಂದೇ ಇದಕ್ಕಿರ್ತಕ್ಕಂಥ ಉಪಾಯ ಅಂತ ಹೇಳಿ ಅದನ್ನ ತಿಳಿಸ್ತಾ ಇದೆ ಉಪನಿಷತ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಈ ಉಪನಿಷತ್ತು ಅಂತಕ್ಕಂಥದ್ದಕ್ಕೆ ನಿರ್ವಕ್ತಿ ಏನು? ನಿರ್ವಕ್ತಿಯಿಂದ ನಿರ್ವಚನ ಅಂತ. ನಿರ್ವಕ್ತಿ ನಿರ್ವಚನ ಹೇಗಿದು, ಏನಾದ್ರು ಅರ್ಥ ಅಂತಕ್ಕಂಥದ್ದನ್ನ ಹೇಳಿ ಮತ್ತೆ ಈ ಒಂದು ಸಿದ್ಧಾಂತವನ್ನು ಏನು ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಪ್ರಮಾಣ ವಾಕ್ಯವನ್ನು ಮುಂದೆ ಕೊಡ್ತಾರೆ. ಈಗ ಈ ಒಂದು ಈ ಉಪನಿಷತ್ತು ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಅದಕ್ಕೆ ಏನ್ ಅರ್ಥ, ಹೇಗೆ ಹೊಂದುತ್ತೆ ಅದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇದನ್ನ ಕಠೋಪನಿಷತ್ತಿನಲ್ಲಿ ವಿಸ್ತಾರವಾಗಿ ಆಚಾರ್ಯರು ಬರೆದಿದ್ದಾರೆ. ಮುಂಡಕೋಪನಿಷತ್ತಿನವರು ಬರೆದಿದ್ದಾರೆ. ಮುಂಡಕೋಪನಿಷತ್ತಲ್ಲಿ ಸಂಕ್ಷೇಪವಾಗಿ ಬರೆದಿದ್ದಾರೆ. ಈ ಕಠೋಪನಿಷತ್ತಲ್ಲಿ ವಿಸ್ತಾರವಾಗಿ ಬರೆದಿದ್ದಾರೆ. ಅದನ್ನೇ ಇಲ್ಲೂ ಕೂಡ ಕಠೋಪನಿಷತ್ತಿನಲ್ಲಿ ಬರೆದಿದ್ದೇ ಇಲ್ಲೂ ಬರೆದಿರೋದು. ಆದರೂ ಕೂಡ ಕೆಲವು ಅಂಶವನ್ನು ಬಿಟ್ಟಿದ್ದಾರೆ, ಸ್ವಲ್ಪ ಸಂಕ್ಷೇಪ ಮಾಡಿ ಹೇಳಿದ್ದಾರೆ. ಇಲ್ಲಿ ನೋಡೋಣ. ಏವಂ ಶ್ರುತಿ ಸ್ಮೃತಿ ಇತಿಹಾಸಾದಿಷು ಜ್ಞಾನಸ್ಯೈವ ಮೋಕ್ಷ ಸಾಧನತ್ವ ಅವಗಮಾತ್ ಯುಜ್ಯತೆ ಏವ ಉಪನಿಷದ ಆರಂಭ. ಹೀಗೆ ಹಿಂದೆ ಬೇಕಾದಷ್ಟು ಪ್ರಮಾಣ ವಾಕ್ಯವನ್ನು ಹೇಳಿದರು. ಎಲ್ಲಿಂದ? ಶ್ರುತಿ ಸ್ಮೃತಿ ಇತಿಹಾಸ ಇವುಗಳಿಂದ ಪ್ರಮಾಣ ವಾಕ್ಯವನ್ನು ತೆಗೆದುಕೊಂಡು ನೋಡಿ, ಜ್ಞಾನದ ಪ್ರಯೋಜನ ಇದು. ಈ ಮುಕ್ತಿ ಕೈವಲ್ಯ ಅಂತಕ್ಕಂಥದ್ದು ಜ್ಞಾನ ಮಾತ್ರ ಸಾಧ್ಯವಾಗಿರತಕ್ಕಂಥದ್ದು, ಬೇರೆ ಯಾವ ಕರ್ಮದಿಂದಲೂ ಅಲ್ಲ. ಜ್ಞಾನ ದೇವತು ಕೈವಲ್ಯಂ ಅಂತ ಹೇಳಿದೆಯಲ್ಲ, ಅದಕ್ಕೆ ಪ್ರಮಾಣ ವಾಕ್ಯಗಳನ್ನ ಶ್ರುತಿ ಸ್ಮೃತಿ ಮತ್ತೆ ಇತಿಹಾಸಗಳಿಂದ ತೆಗೆದುಕೊಂಡು ಬೇಕಾದಷ್ಟು ಪ್ರಮಾಣ ವಾಕ್ಯಗಳನ್ನು ಹೇಳಿದರು. ಈಗ ಮುಂದುವರಿತಾ ಇದ್ದಾರೆ ನೋಡಿ. ಕಿಂಚ ಉಪನಿಷತ್ ಸಮಾಖ್ಯೆಯ ಏವ ಜ್ಞಾನಸ್ಯೈವ ಪರಮ ಪುರುಷಾರ್ಥ ಸಾಧನತ್ವಂ ಅವಗಮ್ಯತೆ. ಇನ್ನು ಇಷ್ಟಾಯ್ತು. ಜ್ಞಾನ ಸಾಧನ ಅಂದ್ರೇನು? ಈ ಒಂದು ಪರಮ ಪುರುಷಾರ್ಥ ಕೈವಲ್ಯ ಅಂತಕ್ಕಂಥದ್ದಕ್ಕೆ ಸಾಧನ ಯಾವುದು? ಜ್ಞಾನ ಒಂದೇ ಸಾಧನ ಅಂತ ಅನ್ನುವುದನ್ನ ಏನ್ ಮಾಡಿದ್ರು? ಶ್ರುತಿ ಸ್ಮೃತಿ ಇತಿಹಾಸಗಳ ವಾಕ್ಯಗಳನ್ನು ತೆಗೆದುಕೊಂಡು ಹೇಳಿದ್ರು. ಆಯ್ತು. ಈಗ ಹೇಳ್ತಾ ಇದ್ದಾರೆ ಶ್ರುತಿ ಸ್ಮೃತಿ ಇತಿಹಾಸ ಯಾವುದೂ ಇಲ್ಲಿ, ಅದೆಲ್ಲ ಹೇಳಾಯ್ತು. ಈಗ ಉಪನಿಷತ್ತು, ಉಪನಿಷತ್ ಎಂಬ ಶಬ್ದ ಇದೆಯಲ್ಲ, ಆ ಶಬ್ದದಿಂದಲೇ ನಾವು ಇಲ್ಲಿಯವರೆಗೆ ಹೇಳಿದ್ವಲ್ಲ, ಜ್ಞಾನಾದೇವತ ಕೈವಲ್ಯ ಜ್ಞಾನ ಸಾಧನತ್ವ ಅಂತಂತ ಮೋಕ್ಷಸ್ಯ ಅಂತ ಅದನ್ನ ಹೇಳಿದ್ರ, ಅದನ್ನ ಈ ಉಪನಿಷತ್ ಎಂಬತಕ್ಕಂಥ ಶಬ್ದ ಇದೆಯಲ್ಲ, ಆ ಶಬ್ದವೇ ಹೇಳ್ತಾ ಇದೆ. ಶಬ್ದವೇ ನಮಗೆ ಪ್ರತಿಪಾದನೆ ಮಾಡುತ್ತಿದೆ. ಏನು? ಉಪನಿಷತ್ ಅಂತಕ್ಕಂಥ ಶಬ್ದದಿಂದಲೇ ಈ ಅರ್ಥ ಬರುತ್ತಾ? ಹೇಗೆ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದ. ಉಪನಿಷತ್ ಸಮಾಖ್ಯೆಯ ಏವ. ಉಪನಿಷತ್ತು ಎಂಬ ಅಭಿಧ ಸಮಾಖ್ಯ ಆದ್ರೆ ಅಭಿಧನ ಹೆಸರು. ಆ ಉಪನಿಷತ್ತು ಅಂತ ಹೆಸರು ಬಂದಿದೆಯಲ್ಲ, ಉಪನಿಷತ್ ಎಂಬತಕ್ಕಂಥ ನಾಮಧೇಯ, ಅದು ಆ ನಾಮಧೇಯದಿಂದಲೇ ಜ್ಞಾನ ಸೇವ ಪರಮ ಪುರುಷಾರ್ಥ ಸಾಧನತ್ವಂ ಅಂದ್ರೆ ಜ್ಞಾನ ಒಂದೇ
ಪರಮ ಪುರುಷಾರ್ಥಕ್ಕೆ ಸಾಧನ ಎನ್ನುವುದನ್ನ ಈ ಉಪನಿಷತ್ ಎಂಬತಕ್ಕಂಥ ಶಬ್ದ ಇದೆಯಲ್ಲ, ಅದೇ ನಮಗೆ ತೋರಿಸ್ಕೊಡ್ತಾ ಇದೆ. ಅದೇನು ಉಪನಿಷತ್ ಅಂದ್ರೆ, ಓಹೋ ಇದು ಜ್ಞಾನ ಸಾಧನ ಅಂತ ಹೇಳಿ ಅದು ಹೇಗೆ ಅರ್ಥ ಆಗುತ್ತೆ ಅದನ್ನ ಹೇಳ್ತೇವೆ ಅಂತ ಹೇಳಿ ಅದನ್ನ ಹೇಳ್ತಾರೆ. ತಥಾಹಿ ಉಪನಿಷತ್ ಇತಿ ಉಪನಿಪೂರ್ವಸ್ಯ ಸದೇಹೆ ವಿಶರಣಗತ್ಯವಸಾಧನಾರ್ಥಸ್ಯ ರೂಪಂ ಆಚಕ್ಷತೆ. ಇವೆಲ್ಲ ಕಠೋಪನಿಷತ್ತಿನಲ್ಲಿ, ಮುಂಡಕೋಪನಿಷತ್ತಿನಲ್ಲಿ ಬಂದಿರತಕ್ಕಂಥ ಈ ವಾಕ್ಯಗಳು ಇವೆಲ್ಲ ಅದೇ ವಾಕ್ಯಗಳು. ಒಂದು ಪದ ಅಲ್ಲೊಂದು ಬಿಟ್ಟಿದ್ದಾರೆ, ಅಲ್ಲಿ ಕಿಪ್ ಪ್ರತ್ಯಯಾಂತಸ್ಯ ಅಂತ ಹೇಳಿ ಕಿಪ್ ಪ್ರತ್ಯಯ ರೂಪ ಅಂತ ಕಿಪ್ ಪ್ರತ್ಯಯಾಂತವಾದ ರೂಪ ಅಂತ ಹೇಳಿದ್ದಾರೆ ಉಪನಿಷತ್ ಅಂತ. ಇಲ್ಲಿ ಅದನ್ನು ಬಿಟ್ಟಿದ್ದಾರೆ, ಸಂಕ್ಷೇಪ ಹೇಳಿದ್ದಾರೆ. ಏನು ಹೇಗೆ ಅಂದ್ರೆ, ಉಪನಿಷತ್ ಇತಿ ಉಪನಿ ಪೂರ್ವಸ್ಯ ಸದೇಹೆ. ಸದೇಹೆ ಸದೇರ್ ಧಾತೋ ಅಂತ ಅರ್ಥ. ಅಂದ್ರೆ ಏನು, ಸತ್ ಎಂಬ ಧಾತು ಯಾವುದು? ಉಪನಿಷತ್ ಅನ್ನುವುದಕ್ಕೆ ಪ್ರತಿಯೊಂದಕ್ಕೂ ಧಾತು ಅಂತ ಇರುತ್ತಲ್ಲ. ಉಪನಿಷತ್ ಎನ್ನುವ ಒಂದು ಶಬ್ದಕ್ಕೆ ಸತ್ ಎಂಬತಕ್ಕಂಥದ್ದು ಧಾತು. ಸತ್ ಎಂಬತಕ್ಕಂಥ ಧಾತುವಿನಿಂದ ಉಪನಿಷತ್ ಹೇಗಾಯ್ತು ಅಂತಂದ್ರೆ, ಸತ್ ಎನ್ನುವುದು ಧಾತು, ಅದಕ್ಕೆ ಏನಾಗಿದೆ, ಈ ಉಪಸರ್ಗಗಳು ಸೇರಿಕೊಂಡಿವೆ. ಯಾವುದು ಉಪಸರ್ಗಗಳು ಅಂದ್ರೆ, ಉಪ ಮತ್ತು ನಿ ಎಂಬತಕ್ಕಂಥ ಉಪಸರ್ಗಗಳು. ಸತ್ ಎನ್ನುವುದು ಧಾತು, ಅಲ್ಲಿ ಏನಾಯ್ತು, ಉಪ ನಿ ಸತ್ ಅಂತಕ್ಕಂಥದ್ದಾಯ್ತು. ಇವಾಗ ಏನಾಯ್ತು, ಉಪನಿ ಸತ್ ಅಂತ. ಈಗ ಈ ಸತ್ ಅಂತ ಧಾತು ಇದೆಯಲ್ಲ, ಅದಕ್ಕೇನ್ ಅರ್ಥ? ವ್ಯಾಕರಣದಲ್ಲಿ ಪ್ರತಿಯೊಂದು ಧಾತುವಿಗೂ ಕೂಡ ಅರ್ಥವನ್ನ ಹೇಳಿದ್ದಾರೆ. ಭೂಸತ್ತಾಯಾಮ್ ಏಧು ವೃದ್ಧೌ ಅಂತ. ಹೀಗೆ ಭೂ ಅಂತಂದ್ರೆ ಭೂಧಾತು ಸತ್ತಾಯ ವಿರುದು ಅಂತ, ಭವತಿ ಅಂದ್ರೆ ಇರ್ತಕ್ಕಂಥದ್ದು ಇದೆ ಅಂತ ಅರ್ಥ. ಏಧು ಅಂದ್ರೆ ಏಧತಿ ವೃದ್ಧಿ ಆಗುತ್ತದೆ ಅಂತ ಅರ್ಥ. ಏಧತೆ ಒಂದು ಪರಸ್ಮೈ ಪದ, ಒಂದು ಆತ್ಮನೇ ಪದ ಇರ್ಲಿ. ಈಗ ಸತ್ ಎನ್ನುವ ಆ ಧಾತುವಿಗೆ ಅರ್ಥ ಏನು? ಧಾತು ಪಾಠದ ಪ್ರಕಾರ ಸತ್ ಎಂಬ ಶಬ್ದಕ್ಕೆ ವಿಶರಣ, ಗತಿ ಮತ್ತೆ ಅವಸಾದನ ಎಂಬ 3 ಅರ್ಥಗಳನ್ನ ಹೇಳಿದ್ದಾರೆ ಧಾತು ಪಾಠದಲ್ಲಿ. ಏನು? ಸತ್ ಅಂದ್ರೆ ವಿಶರಣ, ಗತಿ, ಅವಸಾದನೆ, ಅವಸಾದನೇಶು ಅಂತ ಹೇಳಿ. ವಿಶರಣ, ಗತಿ, ಅವಸಾದನ ಎಂಬತಕ್ಕಂತಹ 3 ಅರ್ಥಗಳನ್ನ ಹೇಳಿದ್ದಾರೆ. ಉಪನಿಷತ್ ಶಬ್ದೇನ ಸದೇ ವಿಶರಣ, ಗತಿ, ಅವಸಾದನಾರ್ಥಕ್ಕೆ ರೂಪಂ. ಇದು ರೂಪ. ವಿಶರಣ, ಗತಿ, ಅವಸಾದನ ಸತ್ ಎನ್ನುವುದಕ್ಕೆ ಅರ್ಥ, ಅದಕ್ಕೆ ಉಪ ಮತ್ತು ನಿ ಅದು ಉಪಸರ್ಗಗಳು. ಈಗ ಈ ಅರ್ಥ ಹೇಗೆ ಹೊಂದುತ್ತೆ ಅಂತ ಅನ್ನೋದು ಹೇಳ್ತಾ ಇದ್ದಾರೆ. ಉಪನಿಷತ್ ಶಬ್ದೇನ ವ್ಯಾಚಿಖ್ಯಾಸಿತ ಗ್ರಂಥ ಪ್ರತಿಪಾದ್ಯ ವಸ್ತು ವಿಷಯ ವಿದ್ಯಾ ಉಚ್ಯತೆ. ಈಗ ಸದೇರ್ಧಾತ ಸತ್ ಎನ್ನುವ ಧಾತಕ್ಕೆ ವಿಶರಣ, ಗತಿ, ಅವಸಾದನ ಅಂತ ಆಯ್ತು ಉಪನಿಷತ್ತು. ಈಗ ನಾವು ಈ ಶ್ವೇತಾಶ್ವತರೋಪನಿಷತ್ತು ಅಂತಕ್ಕಂಥದ್ದು ಗ್ರಂಥ ಭಾಗ. ಇದು ಹೋಗ್ತಾನೆ, ಇದು ಗ್ರಂಥ, ಇದು ಒಂದು ಗ್ರಂಥ, ಇದು ಉಪನಿಷತ್ತು ಒಂದು ಗ್ರಂಥ. ಇದಕ್ಕೆ ಹೇಗೆ ಅನ್ವಯ ಆಗುತ್ತೆ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಉಪನಿಷತ್ ಶಬ್ದೇನ ವ್ಯಾಚಿಖ್ಯಾಸಿತ ಗ್ರಂಥ ಪ್ರತಿಪಾದ್ಯ. ನಾವು ವ್ಯಾಚಿಖ್ಯಾಸಿತ, ವ್ಯಾಖ್ಯಾತುಂ ಇಷ್ಟಂ, ವ್ಯಾಚಿಖ್ಯಾಸಿತಂ ಅಂದ್ರೆ ನಾವು ವ್ಯಾಖ್ಯಾನ ಮಾಡಬೇಕೆಂದು ಬಯಸಿರುವ ಈ ಒಂದು ಉಪನಿಷತ್ ಇದೆಯಲ್ಲ ಗ್ರಂಥ, ಆ ಗ್ರಂಥ ಅದಕ್ಕೆ ಪ್ರತಿಪಾದ್ಯ ವಸ್ತು ವಿಷಯ. ಅದಕ್ಕೆ ವಿಷಯ ಯಾವುದು? ಅಲ್ಲಿ ಪ್ರತಿಪಾದನೆ ಮಾಡತಕ್ಕಂಥ ವಿಷಯ ಯಾವುದು? ಪ್ರತಿಪಾದನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಯಾವುದು ಅಂದ್ರೆ ಪ್ರತಿಪಾದ್ಯ. ಯಾವುದನ್ನ ಪ್ರತಿಪಾದನೆ ಮಾಡಬೇಕಾಗಿದೆಯೋ ಅದು ಪ್ರತಿಪಾದ್ಯ. ಹೋಗ್ತಾರೆ. ಆ ಪ್ರತಿಪಾದ್ಯ ವಿಷಯ ಯಾವುದು ಅಂದ್ರೆ ಅದು ವಿದ್ಯಾ, ಅದೇ ಜ್ಞಾನ. ವಿದ್ಯಾ ಅದು ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿ ತಾದರ್ಥ್ಯಾತ್
ಗ್ರಂಥೋಪಿ ಉಪನಿಷತ್. ಆದ್ದರಿಂದ ಆ ಒಂದು ಅರ್ಥದಿಂದ, ಆ ಒಂದು ದೃಷ್ಟಿಯಿಂದ ಈ ಗ್ರಂಥ ಏನ್ ಹೇಳ್ತಾ ಇದೆ? ವಿದ್ಯೆಯನ್ನು ಹೇಳ್ತಾ ಇದೆ. ವಿದ್ಯೆ ಯಾತಕ್ಕೆ? ವಿಶರಣ, ಗತಿ, ಅವಸಾಧನ ಮೂರು ಇದೆ ಅದಕ್ಕೆ. ಯಾವುದು ವಿಶರಣ, ಗತಿ ಅಂದ್ರೆ ಮುಂದೆ ಹೇಳ್ತಾರೆ. ಮೂರು ಇದೆ. ಹಾಗಾಗಿ ಏನಾಗಿದೆ, ಈ ಗ್ರಂಥ ಇದೆಯಲ್ಲ, ಇದು ಕೂಡ ಉಪನಿಷತ್ತು ಉಪನಿಷತ್ತು ಎಂದು ಹೇಳಲ್ಪಟ್ಟಿದೆ. ಹೌದಾನೆ? ಇಲ್ಲಿ ಈ ಗ್ರಂಥ ಬುಕ್ ಇದು ಕೇವಲ ಪುಸ್ತಕ ಮಾತ್ರ. ಇದು ಹೇಗ್ರಿ ನಮಗೆ ವಿಶರಣಾಗತಿ ಅವಸಾಧನ ಅಂತಕ್ಕಂಥ ಅರ್ಥಕ್ಕೆ ಒಂದಕ್ಕೆ ಪುಸ್ತಕ ಇಲ್ಲದ ಜಡ ರೂಪ. ಅಂದ್ರೆ ಈ ಅರ್ಥದಿಂದ ಇಲ್ಲಿ ಪ್ರತಿಪಾದ್ಯ ವಸ್ತು ಏನಾಗಿದೆ? ವಿದ್ಯಾ. ಆದ್ದರಿಂದ ಇದಕ್ಕೂ ಕೂಡ ಉಪನಿಷತ್ತು ಅಂತ ಹೇಳ್ತೇವೆ ಈ ಗ್ರಂಥಕ್ಕೆ ಅಂತ ಹೇಳಿ. ಯೇ ಮುಮುಕ್ಷವ ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಣಾಸ್ತಂತಹ ಉಪನಿಷತ್ ಶಬ್ದಿತ ವಿದ್ಯಾಂ ತನ್ನಿಷ್ಠತೆಯ ನಿಶ್ಚಯೇನ ಶೀಲಯಂತಿ ತೇಷಾಂ ಅವಿದ್ಯಾದೇಹೇ ಸಂಸಾರ ಬೀಜಸ್ಯ ವಿಶರಣಾತ್ ವಿನಾಶಾತ್ ಪರಬ್ರಹ್ಮ ಗಮಯಿತೃತ್ವಾತ್ ಗರ್ಭ ಜನ್ಮ ಜರ ಮರಣಾದಿ ಉಪದ್ರವ ಅವಸಾದಯಿತೃತ್ವಾತ್ ಉಪನಿಷತ್ ಸಮಾಖ್ಯಯಾಪಿ ಅನ್ಯಕೃತಾತ್ ಪರಂ ಶ್ರೇಯ ಇತಿ ಬ್ರಹ್ಮವಿದ್ಯಾ ಉಪನಿಷತ್ ಉಚ್ಯತೆ. ಉದ್ದ ಸೆಂಟೆನ್ಸ್ ಬರ್ಬಿಟ್ರು. ಏನು ಅಂತಂದ್ರೆ ನೋಡಿ, ಈ ಗ್ರಂಥಕ್ಕೂ ಕೂಡ ಉಪನಿಷತ್ತು ಅಂತ ಹೆಸರು ಅಂತ ಹೇಳಾಯ್ತು. ಈಗ ಇದು ಏನು ಪ್ರಯೋಜನ ಇದಕ್ಕೆ ಅಂತ, ಯೇ ಮುಮುಕ್ಷವ, ಯಾರು ಈ ದ್ವಂದ್ವಗಳಿಂದ, ದ್ವಂದ್ವಾತ್ಮಕವಾದ ಸಂಸಾರದಿಂದ ಮುಕ್ತರಾಗಬೇಕು ಎಂದು ಬಯಸುತ್ತಿದ್ದಾರೆಯೋ ಮುಮುಕ್ಷವರು, ಅವರಿಗೆ ಅವ್ರು ಏನಾಗಿರ್ಬೇಕು? ಅವರು ಆ ಮುಮುಕ್ಷರು ಯಾಕೆ ಬಯಸ್ತಾ ಇದ್ದಾರೆ? ನಾವು ಈ ದ್ವೈತಾತ್ಮಕವಾದ ಸಂಸಾರದಿಂದ ಹೊರಬರಬೇಕು ಅಂತ ಯಾತಕ್ಕೆ ಬಯಸ್ತಾ ಇದ್ದಾರೆ? ಏನ್ ಕಾರಣ ಅಂತಂದ್ರೆ ಕಾರಣ ಇದೆ. ಯಾತಕ್ಕೆ? ಅವರು ವಿರಕ್ತರು. ಅಂದ್ರೆ ಅವ್ರಿಗೆ ಏನು ಬೇಡ, ಈ ಸಂಸಾರದಲ್ಲಿ ಯಾವ ಯಾವ ಸುಖ ಅಂತ ಏನುಂಟೋ ಅದು ಯಾವುದು ಕೂಡ ಅದರಲ್ಲಿ ವಿರಕ್ತರಾಗಿದ್ದಾರೆ. ದುಃಖ ಅಂತಕ್ಕಂಥದ್ದು ಬೇಡ, ಯಾರಿಗೂ ಬೇಡ. ಸುಖ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು. ಆದರೂ ಕೂಡ ಈ ಮುಮುಕ್ಷಗಳಿದ್ದಾರಲ್ಲ, ಅವರು ಈ ಸುಖ ಅಂತ ಏನಿದೆ ಸಂಸಾರದಲ್ಲಿ ದ್ವಂದ್ವ ಇರತಕ್ಕಂಥ ಸುಖ, ಅದರಿಂದ ವಿಮುಖರಾಗಿ ಬಿಟ್ಟಿದ್ದಾರೆ. ವಿರಕ್ತರಾಗಿ ಬಿಟ್ಟಿದ್ದಾರೆ. ಏನದು ಅಂದ್ರೆ ದೃಷ್ಟ ಅನುಶ್ರವಿಕ ವಿಷಯ ವಿತೃಷ್ಣಾಸ್ತಂತಹ. ದೃಷ್ಟ ಅಂತಂದ್ರೇನು? ನಮ್ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು ಏನು? ಫಲಗಳು, ಒಳ್ಳೆ ಒಳ್ಳೆ ಫಲಗಳು. ಏನದು? ನಮ್ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಫಲಗಳು ವಿದ್ಯಾ, ಕೀರ್ತಿ, ಧನ, ಮತ್ತೆ ಗೌರವ, ಸ್ಥಾನ, ಮಾನ, ಮಂತ್ರಿ ಪದ, ಇವೆಲ್ಲವೂ ಕೂಡ ದೃಷ್ಟ, ನಮಗ್ ಕಾಣ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಇನ್ನೊಂದು ಪಾರಿಭಾಷಿಕ ಪದ ಯಾವುದು? ಒಳ್ಳೆಯ ಪದ ದೃಷ್ಟ ಅಂದ್ರೆ ಐಹಿಕ. ಅಂದ್ರೆ ಈಗ ನಾವು ಬದುಕಿರುವಾಗ ನಮ್ ಕಣ್ಣು ಕಾಣ್ತಾ ಇದೆ. ಎಲ್ಲ ಭೋಗ್ಯ ವಸ್ತುಗಳು ಕೂಡ ಕಣ್ಣು ಕಾಣ್ತಾ ಇವೆ ನಮಗೆ. ಇವೆಲ್ಲ ಏನಾಯ್ತು? ದೃಷ್ಟ ಫಲವನ್ನು ಉಳ್ಳದ್ದು. ಅದೇನು? ಐಹಿಕ ಫಲಗಳು. ಇಹಲೋಕದಲ್ಲಿ ಉಂಟಾಗತಕ್ಕಂಥ ಫಲಗಳು, ಈ ಲೋಕದಲ್ಲಿ ಉಂಟಾಗತಕ್ಕಂಥ ಫಲಗಳು ನಮ್ ಕಣ್ಣು ಕಾಣೋದು. ಇನ್ನು ಅನುಶ್ರವಿಕ ಅಥವಾ ಅನುಶ್ರವಿಕ ಅಂತ ಬೇಕಾದ್ರೆ ಹೇಳ್ಬೋದು, ಎರಡಕ್ಕೂ ಅರ್ಥ ಮಾಡ್ಬೋದು. ಶ್ರವಿಕ ಅಂದ್ರೆ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥದ್ದು, ಮತ್ತೆ ಅದನ್ನು ಅನುಸರಿಸಿರ್ತಕ್ಕಂಥದ್ದು. ಇದರಲ್ಲಿ ಅಂತ ಬೇಕಾದ್ರೆ ಹೇಳ್ಬೋದು, ಚೆನ್ನಾಗಿ ಅನುಸರಿಸತಕ್ಕಂಥದ್ದು ಅಂತ ಹೇಳಿ. ಅದ್ಯಾವುದು? ಇವೆಲ್ಲ ಇದು ದೃಷ್ಟ ಫಲಗಳು ನಮ್ಮ ಕಣ್ಣು ಕಾಣವು, ಐಹಿಕ ಫಲಗಳು. ಆದರೆ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದು? ಶ್ರುತಿಯಲ್ಲಿ ನೋಡಿ, ನಿಮಗೆ ನಿಮ್ಮ ಹತ್ತಿರ ಹೇರಳವಾದ ಧನವಿದ್ದರೆ ನೀವು ಸುಖವಾಗಿರ್ಬಹುದು ಅಂತ ಶ್ರುತಿ ಹೇಳ್ಬೇಕಾ? ಶ್ರುತಿ ಹೇಳ್ಬೇಕಾದಿಲ್ಲ, ನಮಗೆ ಗೊತ್ತು.
ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಸುಖ ಯಾವುದು, ಫಲ ಯಾವುದು ಅಂದ್ರೆ ಸ್ವರ್ಗಾದಿ ಫಲಗಳು. ಇಲ್ಲಿ ಅನುಶ್ರವಿಕ ಅಂದ್ರೆ ಸ್ವರ್ಗಾದಿ ಫಲಗಳು. ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಫಲಗಳು ಯಾವುದು? ಪಾರಲೌಕಿಕ ಫಲಗಳು, ಪಾರಲೌಕಿಕ ಪರಲೋಕದ ಫಲಗಳು. ಅದು ಯಾವ್ದು ಕಣ್ಣು ಕಾಣಲ್ಲ. ಆದ್ದರಿಂದ ಇದಕ್ಕೇನಾಯ್ತು ಇನ್ನೊಂದು ಹೆಸರು ಐಹಿಕ ಮತ್ತೆ ಆಮುಷ್ಮಿಕ. ದೃಷ್ಟಾನುಷ್ಠವಿಕ ಅಂತಂದ್ರು ಒಂದೇ, ಐಹಿಕ ಆಮುಷ್ಮಿಕ ಅಂತಂದ್ರು ಒಂದೇ. ಐಹಿಕ ಆಮುಷ್ಮಿಕ ವಿಷಯ, ಇದಿರ್ತಕ್ಕಂಥ ಎಲ್ಲ ವಿಷಯಗಳು ಅವದರಿಂದ ವಿತೃಷ್ಣಾಸ್ತಂತಹ ಎಲ್ಲ ಬೇಜಾರಾಯ್ತು, ನಿರ್ವೇದ ಉಂಟಾಯ್ತು, ವೈರಾಗ್ಯ ಉಂಟಾಯ್ತು, ಅದರಿಂದ ಹೊರಬಂದ. ಇವನು ಯಾರು? ಮುಮುಕ್ಷು. ಸಂತಹ ಏನ್ ಮಾಡ್ದ? ಬಂದು ಉಪನಿಷತ್ ಶಬ್ದಿತ ವಿದ್ಯಾಂ, ಈ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂತಹ ವಿದ್ಯೆ ಅಂತ ಇದೆಯಲ್ಲ, ಏನ್ ವಿದ್ಯೆ ಹೇಳಿದ್ದಾರೋ ಅದನ್ನ, ಏನ್ ವಿದ್ಯೆ ಅಂತಂದ್ರೆ ಮುಂದೆ ವಿಸ್ತಾರ ಹೇಳ್ತಲ್ಲ ಉಪನಿಷತ್ ಇರೋದೇ ಅದಕ್ಕೆ. ಈಗ ಉಪನಿಷತ್ ವಿದ್ಯೆಯನ್ನ ತನ್ನಿಷ್ಠತೆಯ ಅಂದ್ರೆ ಅದರಲ್ಲೇ ನಿಷ್ಠೆಯುಳ್ಳವನಾಗಿ, ನಿಶ್ಚಯೇನ ಅಂದ್ರೆ ಅದನ್ನೇ ನಿಶ್ಚಯ ಮಾಡಿಕೊಂಡು, ಅಂದ್ರೆ ಇದನ್ನ ಬಿಟ್ಟ ಅನ್ಯ ಮಾರ್ಗವಿಲ್ಲ ಎಂಬುದಾಗಿ ನಿಶ್ಚಯದಿಂದ ಶೀಲಯಂತಿ, ಯಾರು ಇದನ್ನ ಶೀಲಯಂತಿ ಹೀಗೆ ಬಯಸುತ್ತಾರೋ ಅನುಸರಿಸುತ್ತಾರೋ ಅವರಿಗೆ, ತೇಷಾಂ ಅವರಿಗೆ ಅವಿದ್ಯಾದೇಹೇ ಅಂದ್ರೆ ಅವಿದ್ಯೆಯೇ ಮುಂತಾದ, ಅವಿದ್ಯಾ ಕಾಮ ಕರ್ಮ ಸಂಸಾರ, ಅಲ್ಲಿಂದ ಅವಿದ್ಯೆಯೇ ಮುಂತಾದ ಕಾಮ, ಅವಿದ್ಯೆಯ ಕಾಮ ಕರ್ಮಗಳಿಂದ ಇದ್ಯಾವುದಿದು? ಸಂಸಾರ ಬೀಜಸ್ಯ, ಸಂಸಾರಕ್ಕೆ ಕಾರಣವಾಗಿರುವ ಅವಿದ್ಯಾ ಕಾಮ ಕರ್ಮ ಇವುಗಳನ್ನ ಏನ್ ಮಾಡುತ್ತೆ? ಅದು ವಿಶರಣಾತ್ ವಿನಾಶಾತ್. ಈ ಮುಮುಕ್ಷುಗೆ ಇಷ್ಟು ಮಾಡುತ್ತೆ ಉಪನಿಷತ್ತು. ಐಹಿಕ ಆಮುಷ್ಯ ಫಲಗಳಿಂದ ವಿರಕ್ತನಾದವನಿಗೆ ಅವನ ಒಂದು ಅವಿದ್ಯಾ ಕಾಮ ಕರ್ಮ, ಸಂಸಾರಕ್ಕೆ ಬೀಜವಾಗಿರತಕ್ಕಂಥ ಅವಿದ್ಯಾ ಕಾಮ ಕರ್ಮಗಳನ್ನ ಏನಾಗುತ್ತೆ? ವಿಶರಣಾತ್ ನಾಶ ಮಾಡಿಬಿಡುತ್ತದೆ, ವಿನಾಶ ಮಾಡಿಬಿಡುತ್ತದೆ. ವಿನಾಶ ಮಾಡ್ಬಿಟ್ಟು ಏನ್ ಮಾಡ್ಬಿಡುತ್ತೆ? ವಿಶರಣ ಒಂದರ್ಥ ಆಯ್ತು, ಸದೇರ್ಧಾತೋ ವಿಶರಣ. ಇನ್ನೊಂದು ನಾಶ ಮಾಡ್ತಾ, ನಾಶ ಮಾಡ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ ನೋಡಿ ಏನ್ ಹೇಳ್ತಾರೆ, ಬ್ರಹ್ಮ ಗಮೈ ಪರಬ್ರಹ್ಮ ಗಮಯಿತೃತ್ವಾತ್. ವಿಶರಣ ಗತಿ, ಗತಿ ಅಂದ್ರೆ ಏನು? ಹೋಗಿ ಸೇರ್ತಕ್ಕಂಥದ್ದು. ವಿಶರಣ ಆಯ್ತು, ಅವಿದ್ಯೆಯನ್ನು ನಾಶ ಮಾಡುತ್ತೆ, ಅವಿದ್ಯಾ ಕಾಮ ಕರ್ಮ ನಾಶ ಮಾಡುತ್ತೆ. ಮಾಡಿಬಿಟ್ಟು ಆ ಒಂದು ಬ್ರಹ್ಮ ಇದೆಯಲ್ಲ, ಆ ಬ್ರಹ್ಮವನ್ನ ಇದು ಸೇರಿಸುತ್ತದೆ. ಗತಿ, ವಿಶರಣ ಗತಿ. ಹೀಗೆ ಎರಡು ಅರ್ಥ ಆಯ್ತು. ಗತಿ ಗಮಯಿತೃತ್ವಾತ್. ಇಷ್ಟೆಲ್ಲ ಆದ್ಮೇಲೆ ಇನ್ನೇನಾಗುತ್ತೆ? ಗರ್ಭ ಜನ್ಮ ಜರ ಮರಣಾದಿ ಉಪದ್ರವ ಅವಸಾದ ಇತೃತ್ವ. ಅಲ್ಲಿ ಏನಾಯ್ತು? ಇದನ್ನ ಕಳ್ಕೊಂಡು ಆ ಪರಬ್ರಹ್ಮನು ಸೇರಿದ ಅಂದ್ರೆ ಏನಾಗತ್ತೆ? ಜನ್ಮ ಜರ ಮರಣ, ಹುಟ್ಟು ಮುಪ್ಪು ಸಾವು ಮುಂತಾದ ಎಲ್ಲ ಉಪದ್ರವಗಳಿದೆಯಲ್ಲ, ಇವುಗಳೆಲ್ಲವನ್ನೂ ಕೂಡ ಅವಸಾದ ಇತೃತ್ವಾತ್, ಇವನ್ನೆಲ್ಲವನ್ನೂ ಕೂಡ ಇವು ಅವಸಾದ ಇತೃತ್ವಾತ್ ಶಿಥಿಲೀಕೃತತ್ವ, ಎಲ್ಲವನ್ನೂ ಕೂಡ ಶಿಥಿಲೀಕರಣಗೊಳಿಸಿ ಬಿಡುತ್ತದೆ. ಹೀಗೆ ಮೂರು ಅರ್ಥ ಆಯ್ತು: ವಿಶರಣ, ಗತಿ, ಅವಸಾದನ. ವಿಶರಣ ಯಾವುದರಿಂದ? ವಿನಾಶ ಯಾವುದು? ಅವಿದ್ಯಾ ಕಾಮಕರ್ಮಗಳು, ಸಂಸಾರಕ್ಕೆ ಕಾರಣವಾದ ಅವಿದ್ಯಾ ಕಾಮಕರ್ಮಗಳನ್ನ ಇದು ವಿಶರಣ ವಿನಾಶ ಮಾಡಿಬಿಡುತ್ತದೆ. ಮತ್ತು ವಿಶರಣ ಗತಿ, ಗತಿಯಿಂದ ಹೋಗಿ ಸೇರಿಸೋದು, ಗಮಯಿತೃತ್ವ. ಅದು ಯಾವುದು? ಪರಬ್ರಹ್ಮವನ್ನು ಗಮಯಿತೃತ್ವ, ಪರಬ್ರಹ್ಮವನ್ನು ಹೋಗಿ ಸೇರಿಸುತ್ತೆ. ಮತ್ತೆ ಇಷ್ಟು ಸೇರಿಸಿ ಆದ್ಮೇಲೆ ಏನಾಗುತ್ತೆ? ಸೇರಿಸಾದ ಮೇಲೆ ಏನಿಲ್ಲ, ಇದೇ ಆಗತಕ್ಕಂಥದ್ದು. ಕೊನೆ ಇದೆಯೇನು? ಈ ಜನ್ಮ ಜರ ಮರಣ ಇವೆಲ್ಲ ಇದೆಯಲ್ಲ, ಇವುಗಳನ್ನ ಉಪದ್ರವ, ಇವೆಲ್ಲ ಉಪದ್ರವಗಳು. ಇವುಗಳನ್ನ ಅವಸಾದ ಇತೃತ್ವ, ಇದನ್ನ ಶಿಥಿಲೀಕರಣಗೊಳಿಸಿ ಬಿಡುವುದರಿಂದ ಏನಾಯ್ತು? ಉಪನಿಷತ್ತು ಸಮಾಖ್ಯಯ ಅಪಿ, ಉಪನಿಷತ್ತು ಎಂಬ ಹೆಸರಿದೆಯಲ್ಲ, ಇದರಿಂದಲೂ ಕೂಡ ಏನು
ಈ ಈ ಉಪನಿಷತ್ ಇರತಕ್ಕಂಥ ಗ್ರಂಥ ಇದೆಯಲ್ಲ ಅದು ಅನ್ಯಕೃತಾತ್ ಪರಂ ಶ್ರೇಯ. ಇಲ್ಲಿ ಉಪನಿಷತ್ತಿನ ಗ್ರಂಥ ಮತ್ತೆ ಪ್ರತಿಪಾದ್ಯವಾಗಿರ್ತಕ್ಕಂಥ ಒಂದು ಜ್ಞಾನ ವಸ್ತು ಅಂತಕ್ಕಂಥದ್ದು ಅದು ಪರಂ ಅನ್ಯಕೃತಾತ್ ಪರಂ, ಬೇರೆ ಯಾವುದೇ ಸಾಧನದಿಂದ ಪಡೆದುಕೊಂಡಂತ ಫಲಕ್ಕಿಂತಲೂ ಕೂಡ ಪರಂ ಶ್ರೇಯ, ಹೆಚ್ಚಿನ ಶ್ರೇಯವನ್ನು ಕೊಡ್ತಕ್ಕಂಥದ್ದು, ಶ್ರೇಯಸ್ಸೊಳತಕ್ಕಂಥದ್ದು ಎಂಬುದನ್ನ ಇತಿ ಬ್ರಹ್ಮವಿದ್ಯಾ ಉಪನಿಷತ್ತು ಉಚ್ಯತೆ. ಹೀಗೆ ಇರುವುದರಿಂದ ಈ ಉಪನಿಷತ್ತು ಇದಕ್ಕೇನು ಹೇಳಿದ್ರು, ಬ್ರಹ್ಮವಿದ್ಯಾ ಬ್ರಹ್ಮವಿದ್ಯಾ ಅಂತಲೂ ಹೇಳಿದ್ರು. ಈ ಬ್ರಹ್ಮವಿದ್ಯಾ ಅಂತ ಅನ್ನುವುದನ್ನೂ ಕೂಡ ಉಪನಿಷತ್ತು ಉಪನಿಷತ್ತು ಅಂತ ಹೇಳಿದ್ರು. ಉಪನಿಷತ್ತು ಅಂತಂದ್ರೆ ಬ್ರಹ್ಮವಿದ್ಯಾ ಅಂತ ಹೇಳಿದ್ರು. ಎರಡಕ್ಕೂ ಅರ್ಥ ಮಾಡಬೇಕು. ಈಗ ಇಷ್ಟಾಯ್ತು, ಇವಾಗೆಲ್ಲ ಗೊತ್ತಾಯ್ತಲ್ಲ. ಇಷ್ಟಾದ ಮೇಲೆ ಇಲ್ಲಿ ಒಂದು ಆಕ್ಷೇಪವನ್ನು ಹಾಕೊಳ್ತಾರೆ. ಇವೆಲ್ಲ ನಮ್ಮ ಸೂತ್ರ ಭಾಷೆ ಬಂದಿರತಕ್ಕಂಥದ್ದು. ಇನ್ನೊಂದ್ಸರಿ ನೋಡಿ, ಚೆನ್ನಾಗಿ ಗೊತ್ತಾಗುತ್ತೆ, ಚೆನ್ನಾಗಿ ಹೇಳಿದೆ, ಏನ್ ತೊಂದರೆ ಇಲ್ಲ. ಇವಾಗ ಒಂದು ಆಕ್ಷೇಪಣೆ ಹಾಕ್ತಾ ಇದ್ದಾನೆ ಪೂರ್ವ ಪಕ್ಷಿ. ನನು ಭವೇದೇವಂ ಉಪನಿಷದಾರಂಭೋ ಯದಿ ವಿಜ್ಞಾನಸ್ಯೈವ ಮೋಕ್ಷ ಸಾಧನತ್ವಂ ಭವೇತ್. ಸ್ವಾಮಿ, ನೀವು ಹೇಳಿದ್ದೆಲ್ಲ ಸರಿ ಆಗಲಿ, ಯಾವಾಗ ಅಂದರೆ ನೀವು ಹೇಳಿದ ಹಾಗೆ ವಿಜ್ಞಾನಸ್ಯೈವ ಮೋಕ್ಷ ಸಾಧನತ್ವಂ, ಈ ಮೋಕ್ಷವನ್ನ ಪಡೆಯುವುದಕ್ಕೆ ಸಾಧನವಾಗಿ ಏನೊಂದು ವಿಜ್ಞಾನ, ವಿಜ್ಞಾನದೇನು ಆತ್ಮೈಕ ತತ್ವಜ್ಞಾನ, ಈ ವಿಜ್ಞಾನ ಒಂದನ್ನು ಮಾತ್ರ ಹೇಳಿದ್ದಿದ್ದರೆ ಆಗ ನಿಮಗೆ ಇವೆಲ್ಲ ಸರೋಗ್ತಿತ್ತು. ಉಪನಿಷತ್ತು ಆರಂಭ ಮಾಡಿದ್ದು ವ್ಯಾಖ್ಯಾನ ಸರೋಗ್ತಾ ಇತ್ತು. ಏನು ಆ ವಿಜ್ಞಾನ ಒಂದೇ ಸಾಧನ ಅಂತ ಹೇಳಿ ನೀವು ಹೇಳಿದ್ರಿ, ಜ್ಞಾನ ಒಂದೇ ಸಾಧನ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರಿ. ಆದರೆ ನೀವು ಹೇಳಿದ್ದು ಸರಿ ಇಲ್ಲ. ಒಂದು ಪಕ್ಷ ಜ್ಞಾನ ಒಂದೇ ಸಾಧನ, ಇನ್ಯಾವುದೂ ಸಾಧನವಲ್ಲ ಅಂತ ಹೇಳಿದ್ದಿದ್ದರೆ ಆಗ ನೀವು ಹೇಳಿದ್ ಸರಿ ಆಗ್ತಾ ಇತ್ತು. ಎಲ್ಲ ಇದನ್ನ ವಿಶರಣ, ಗತಿ, ಅವಸಾಧನ ಎಲ್ಲ ಇದೆ, ಅದರಿಂದ ಸರಿ ಹೋಗ್ತಾ ಇತ್ತು. ಆದರೆ ಹಾಗಿಲ್ಲ ಸ್ವಾಮಿ, ಜ್ಞಾನ ಒಂದೇ ಸಾಧನ ಅಂತ ಹೇಳಿಲ್ಲ. ಇದೇನಪ್ಪ ಇದು, ಮತ್ತೇನನ್ನು ಹೇಳಿದ್ದಾರಪ್ಪ ಅಂದರೆ ಹೇಳ್ತಾ ಇದ್ದ ನೋಡಿ ಅವನು, ನಚ ಏತದಸ್ತಿ, ಜ್ಞಾನ ಒಂದನ್ನೇ ಮೋಕ್ಷ ಸಾಧನವೆಂದು ಹೇಳಿಲ್ಲ. ನಚ ಏತದಸ್ತಿ, ಈ ತರ ಇಲ್ಲ. ಮತ್ತೇನಾಗಿದೆ ಅಂದ್ರೆ ಕರ್ಮಣಾಮಪಿ ಮೋಕ್ಷ ಸಾಧನತ್ವ ಅವಗಮ. ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ ಅಂತ ಹೇಳಿಲ್ಲ ಸ್ವಾಮಿ, ಕರ್ಮವೂ ಕೂಡ ಮೋಕ್ಷಕ್ಕೆ ಸಾಧನವಾಗಿದೆ ಅಂತ ಹೇಳಿದ್ದಾರೆ. ಇದೇನಪ್ಪ ಇದು, ಕರ್ಮವೂ ಕೂಡ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ಬಿಟ್ಟಿದ್ದಾರ? ಎಲ್ಲಿ ಹೇಳಿದ್ದಾರಪ್ಪ ನೋಡಿ, ಇಷ್ಟು ಕಡೆ ಹೇಳಿದ್ದಾರೆ. ಋಗ್ವೇದದಲ್ಲಿ ಬರ್ತಕ್ಕಂಥ ಒಂದು ಮಂತ್ರ, ಅಪಾಮ ಸೋಮ ಅಮೃತ ಅಭೂಮ. ನಾವು ಅಪಾಮ ಸೋಮ ಅಂದ್ರೆ ಯಜ್ಞ ಮಾಡಿದೆವು, ಸೋಮರಸವನ್ನ ಕುಡಿದೆವು, ಮತ್ತೆ ಅಮೃತ ಅಭೂಮ, ಅಮೃತರಾಗಿ ಆಗಿಬಿಟ್ಟೆವು. ಏನ ಸೋಮರಸ ಕುಡ್ದ ಅಮೃತನ ಆಗಿಬಿಟ್ಟ. ಸೋಮರಸ ಕುಡ್ದಾದ್ರೆ ಏನು, ಯಾವ್ದ್ರದು? ಯಜ್ಞ ಮಾಡಿ ಉಂಟಾಗಿರ್ತಕ್ಕಂಥ ಅದು ಬಂತು, ಅದನ್ನ ಕುಡ್ದ ಸೋಮರಸನ್ನ ಮಾಡ ಅಮೃತತ್ವ ಬಂತೀವನಿಗೆ. ಅಲ್ಲಿ ಏನು ಈ ಅಪಾಮ ಸೋಮ ಅಂತಕ್ಕಂಥದ್ದು, ಸೋಮನ್ನು ಕುಡಿದೆವು ಅಂತಂದ್ರೆ ಕರ್ಮ. ಇದು ಯಜ್ಞ ಮಾಡ್ದ ಕರ್ಮದ, ಅದರಿಂದ ಅಮೃತತ್ವವನ್ನು ಪಡೆದುಕೊಂಡೆವು ಅಂತ ಹೇಳಿದ್ದಾರೆ ಸ್ವಾಮಿ. ಆಮೇಲಿಂದ ಇನ್ನೂ ಒಂದೇ ಹೇಳ್ತೀವಿ, ಅಕ್ಷಯಂ ಹಿವೈ ಚಾತುರ್ಮಾಸ್ಯ ಯಾಜನ ಸುಕೃತಂ ಭವತಿ. ಯಾರು ಚಾತುರ್ಮಾಸ್ಯ ಯಜ್ಞವನ್ನು ಮಾಡಿದ್ದಾರೋ ಅವರಿಗೆ ಏನಾಗುತ್ತೆ, ಅಕ್ಷಯಂ ಹವೈ ಸುಕೃತಂ, ಅವನ ಒಂದು ಸುಕೃತ ಅಕ್ಷಯವಾಗಿ ಬಿಡುತ್ತದೆ ಅಂತಲೂ ಹೇಳಿದ್ದಾರೆ. ಇವೆಲ್ಲ ಚಾತುರ್ಮಾಸ್ಯ ಮಾಡೋದು, ಮತ್ತೆ ಈ ಅಪಾಮ ಸೋಮಯಾಗ ಮಾಡಿ ಕುಡಿಯೋವೆಲ್ಲ ಯಾವ್ದು ಕರ್ಮ ತಾನೆ, ಇವೆಲ್ಲ ಕರ್ಮದಿಂದಲೇ ಮೋಕ್ಷ ಅಂತ ಹೇಳಿದ್ದಾರೆ ನೋಡಿ ಸ್ವಾಮಿ. ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ,
ನತು ಏತದಸ್ತಿ. ನೋಡಪ್ಪ, ನೀನು ಹೇಳಿದ್ದು ಸರಿ ಇಲ್ಲ. ವಾಕ್ಯ ಇದೆ, ಆದರೆ ನೀನು ಆ ವಾಕ್ಯಗಳನ್ನ ತಪ್ಪಾಗಿ ಹೊಂದಿಸಿಕೊಂಡಿದ್ದೀಯೇ. ಇದಕ್ಕೆ ಹೊಂದಿಸ್ಬಿಟ್ರೆ ಅದನ್ನ ತಪ್ಪಾಗಿ ಹೊಂದಿಸಿಕೊಂಡು ಬಿಟ್ಟಿದ್ದೀಯೇ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ಅದಕ್ಕೆ ಸಮಾಧಾನವನ್ನ ಹೇಳ್ತಾ ಇದ್ದಾರೆ. ಅದು ಇದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಒಂದ್ ಸ್ವಲ್ಪ ಹೇಳ್ಬಿಡ್ತೇನೆ ನೋಡಿ. ನತು ಏತದಸ್ತಿ. ನೋಡಪ್ಪ, ನೀನು ಹೇಳಿದ್ಯಲ್ಲ, ಕರ್ಮದಿಂದಲೂ ಕೂಡ ಮೋಕ್ಷ ಎನ್ನುವುದನ್ನು ಹೇಳಿದ್ದಾರೆ ಅಂತ ನೀನು ಎರಡು ಉದಾಹರಣೆ ಕೊಟ್ಟೆ. ಹೌದು, ಸರಿ ಇದೆ. ಆದರೆ ನೀನು ತಿಳಿದುಕೊಂಡಿರುವ ಹಾಗೆ ನೀನು ಏನನ್ನು ಯೋಚನೆ ಮಾಡಿದ್ದೀಯಲ್ಲ, ಈ ಅರ್ಥ ಇರುವಂತ ಅದು ಸರಿ ಇಲ್ಲ. ಯಾಕೆ ಅಂತಂದ್ರೆ ಶ್ರುತಿ ಸ್ಮೃತಿ ವಿರೋಧಾತ್ ನ್ಯಾಯ ವಿರೋಧಾಚ. ಹೀಗೆ ನೀನು ಅರ್ಥ ಮಾಡಿದರೆ ಏನಾಗುತ್ತೆ? ಅದು ಶ್ರುತಿಗೂ ವಿರೋಧ, ಸ್ಮೃತ್ಯರ್ಥಕ್ಕೂ ವಿರೋಧ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯುಕ್ತಿಗೂ ವಿರೋಧ, ನ್ಯಾಯಕ್ಕೂ ವಿರೋಧ. ಎಲ್ಲದಕ್ಕೂ ಶ್ರುತಿ ಸ್ಮೃತಿ ಯುಕ್ತಿ ಮೂರಕ್ಕೂ ವಿರೋಧ. ಹೌದಾ ಸ್ವಾಮಿ? ಹೇಗೆ ಹೇಗೆ ಸ್ವಾಮಿ ವಿರೋಧ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಒಂದೊಂದನ್ನೂ ತೆಗೆದುಕೊಂಡು ನೋಡಿ, ಶ್ರುತಿ ವಾಕ್ಯಗಳಿಗೆ ಹೇಗೆ ವಿರುದ್ಧವಾಗಿದೆ ಈಗ ಅರ್ಥ ಮಾಡ್ಬಿಟ್ರೆ ನೀನು. ಯಾವುದೋ ಒಂದು ವಾಕ್ಯ ಹೇಳ್ಬಿಟ್ಟು ಕರ್ಮದಿಂದಲೂ ಮೋಕ್ಷ ಅಂತ ಹೇಳಿದ್ದಾರೆ ಸ್ವಾಮಿ ಅಂತ ಹೇಳ್ಬಿಟ್ರೆ ಅದು ಶ್ರುತಿಯ ತಾತ್ಪರ್ಯಾರ್ಥಕ್ಕೆ ಹೇಗೆ ವಿರೋಧವಾಗುತ್ತೆ ಅನ್ನೋದನ್ನ ಈಗ ನಾವು ಹೇಳ್ತೇವಪ್ಪ. ಆಮೇಲಿಂದ ಸ್ಮೃತಿ ವಾಕ್ಯಗಳಿಗೆ ವಿರೋಧ ಹೇಗಾಗುತ್ತೆ ಅಂತ ಹೇಳ್ತೀವಿ. ಆಮೇಲಿಂದ ನ್ಯಾಯಕ್ಕೆ ಯುಕ್ತಿಗೂ ವಿರೋಧ ಇದು ಅಂತ ಹೇಳ್ತೇವೆ. ನಾವು ಸಿದ್ಧ ಮಾಡಿ ತೋರಿಸ್ತೇವೆ. ಶ್ರುತಿ ಸ್ಮೃತಿ ಯುಕ್ತಿ ಮೂರು ದೃಷ್ಟಿಯಿಂದ ನೋಡಿದರೂ ಕೂಡ ನೀನು ಹೇಳಿಕೊಂಡು ನೀನು ಯೋಚಿಸಿದ್ದೀಯಲ್ಲ ಅರ್ಥ, ಅದು ವಿರೋಧ, ಪೂರ್ಣವಾಗಿ ಅದು ವಿರುದ್ಧವಾಗಿದೆ ಅರ್ಥ ಅಂತ ಹೇಳಿ ಹೇಗೆ ಅಂತಕ್ಕಂಥ ಮೊಟ್ಟ ಮೊದಲಿಗೆ ನೋಡಪ್ಪ, ಶ್ರುತಿಗೆ ವಿರೋಧ ಹೇಗೆ ಅನ್ನುವುದನ್ನ ಹೇಳ್ತೇವೆ ಅಂತ ಹೇಳಿದ್ರು. ಅದನ್ನ ಶುರು ಮಾಡ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.